ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕಿದೆ. ಬಜೆಟ್ನಲ್ಲಿ ಘೋಷಣೆ ಆದಂತೆ ವಿಧೇಯಕ ತರೋದಕ್ಕೆ ಕ್ಯಾಬಿನೆಟ್ ಅಸ್ತು ಅಂತ ಹೇಳಿದೆ. 1 ಕೋಟಿವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ನೀಡುವಂತಹ ನಿರ್ಧಾರ ಇದೆ. SC/ST ಸಮುದಾಯದ ಕಾಮಗಾರಿ ಮೊತ್ತವನ್ನ ವಿಸ್ತರಣೆ ಮಾಡಲಾಗುತ್ತೆ. 1 ಕೋಟಿ ಕಾಮಗಾರಿ 2 ಕೋಟಿ ರೂಪಾಯಿಗೆ ವಿಸ್ತರಿಸಿ ಅವಕಾಶ ಮಾಡಿಕೊಡಲಾಗುತ್ತೆ. ಇದೇ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸೋದಕ್ಕೆ ಸಹ ಅನುಮೋದನೆಯನ್ನ ಮಾಡಲಾಗುತ್ತೆ. ಈಗಾಗಲೇ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ನೀಡಬೇಕು ಅಂತ ಸಂಪುಟದಲ್ಲಿ ಎಲ್ಲ ಚರ್ಚೆ ಮಾಡಿ ಒಪ್ಪಿಗೆಯನ್ನ ಸೂಚಿಸಲಾಗಿದೆ. ಕ್ಯಾಬಿನೆಟ್ನ ಒಪ್ಪಿಗೆ ಸಿಕ್ಕಿದೆ. ಇನ್ನು ವಿಧೇಯಕ ಮಂಡನೆ ಆಗಬೇಕು. ಇದೇ ಅಧಿವೇಶನದಲ್ಲಿ ಮಂಡನೆ ಸಹ ಮಾಡಲಾಗುತ್ತೆ. ಈಗಾಗಲೇ ಬಜೆಟ್ನಲ್ಲೂ ಸಹ ಘೋಷಣೆ ಮಾಡಲಾಗಿದೆ. ಅದರಂತೆ ಈಗ ಕೆಲವೊಂದಿಷ್ಟು ತಯಾರಿಗಳನ್ನ ಸರ್ಕಾರದಿಂದ ಮಾಡಲಾಗ್ತಾ ಇದೆ. SC/ST 24% ಮೀಸಲಾತಿ, ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಮೀಸಲಾತಿ ಅನ್ನೋದನ್ನ ಸಹ ನೋಡ್ತಾ ಇದ್ದೀರಾ. OBC ಹಾಗೆ ಪ್ರವರ್ಗ 1 ಇದಕ್ಕೆ 4% ಮೀಸಲಾತಿ ಗುತ್ತಿಗೆಯಲ್ಲಿ ನೀಡಬೇಕು. ಹಾಗೆ ಮುಸ್ಲಿಮರಿಗೆ ಮೀಸಲಾತಿ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ಚರ್ಚೆ ಆಗಿದ್ದು ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಸಹ ಸಿಕ್ಕಿದೆ. ಅದನ್ನ ವಿಧೇಯಕವನ್ನ ಮಂಡನೆ ಮಾಡಬೇಕಷ್ಟೆ. 1 ಕೋಟಿವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ನೀಡೋ ಬಗ್ಗೆ ಚರ್ಚೆ ಆಗಿದೆ. SC/ST ಸಮುದಾಯದ ಕಾಮಗಾರಿಯ ಮೊತ್ತ ಆಗ ವಿಸ್ತರಣೆ ಆಗತ್ತೆ. 1 ಕೋಟಿ ಇತ್ತು, ಅದು 2 ಕೋಟಿ ರೂಪಾಯಿಗೆ ವಿಸ್ತರಣೆ ಮಾಡೋದಕ್ಕೆ ಈಗ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. ಎಲೆಕೋಸು ದರ ಇಳಿಕೆ ಆಗಿದೆ. ಇದರಿಂದಾಗಿ ಅನ್ನದಾತರು ಕಂಗಾಲಾಗಿದ್ದಾರೆ. 1 ಕೆಜಿಗೆ ಕೇವಲ 70 ಪೈಸೆಗೆ ಕುಸಿತ ಆಗಿದೆ ಕ್ಯಾಬೇಜ್. ಮನನೊಂದು ಕ್ಯಾಬೇಜ್ ನಾಶ ಮಾಡಿದ್ದಾರೆ ಬೆಳಗಾವಿಯ ರೈತರು. 1 ಕೆಜಿಗೆ ಕೇವಲ 70 ಪೈಸೆ. ಹೀಗಾಗಿನೇ ರೈತರು ಮನನೊಂದಿದ್ದಾರೆ. ಕುಡುಗೋಲು ಕೈಯಿಂದ ಕಿತ್ತು ಬೆಳೆಯನ್ನ ನಾಶ ಮಾಡ್ತಾ ಇದ್ದಾರೆ ರೈತರು. ಸಾಲ ಸೂಲ ಮಾಡಿ ಬೆಳೆದಂತಹ ಬೆಳೆಯನ್ನ ತಾವೇ ಚೂಟ್ ಹಾಕ್ತಾ ಇದ್ದಾರೆ. ಬೆಳಗಾವಿಯಲ್ಲಿ 5,000 ಎಕರೆ ಪ್ರದೇಶದಲ್ಲಿ ಕ್ಯಾಬೇಜ್ ಅನ್ನ ಬೆಳೆದಿದ್ರು ರೈತರು. ಪ್ರತಿ ಎಕರೆಗೆ ಕ್ಯಾಬೇಜ್ ಬೆಳೆಯೋದಕ್ಕೆ 40 ರಿಂದ 50 ಸಾವಿರ ಖರ್ಚು ಮಾಡಿದ್ದಾರೆ. ದರ ನಿಗದಿ ಮಾಡಿದ್ರೆ ಕಣ್ಣೀರು ಹಾಕುವ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಾವು ಬದುಕೋದು ಹೇಗೆ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ರೈತರು. 1 ಕೆಜಿ ಕೇವಲ 70 ಪೈಸೆಗೆ ಕುಸಿದಿದೆ ಕ್ಯಾಬೇಜ್ನ ದರ. ಹೀಗಾಗಿ ಸಹಜವಾಗಿ ರೈತರು ಕಂಗಾಲಾಗಿದ್ದಾರೆ. ಖರ್ಚು ಮಾಡಿ 40 ರಿಂದ 50 ಸಾವಿರ, ಆದ್ರೆ ಬೆಲೆ ಈ ರೀತಿಯಾಗಿ ಕಡಿಮೆ ಆಗಿರೋದ್ರಿಂದಾಗಿ ಕಣ್ಣೀರಾಗ್ತಿದ್ದಾರೆ. ತೋಟಗಾರಿಕೆ ಬೆಳೆ ಅಥವಾ ಇದೇನ ತರಕಾರಿ ಬೆಳೆ ಏನೈತಲ್ಲ, ಬಹಳ ಆಘಾತಕಾರಿ ಬೆಳೆ ಅಂತ ಇತ್ತೀಚೆಗೆ ನಮಗೆ ಅನಿಸ್ತೈತ್ರಿ. ಯಾಕಂದ್ರೆ ಉದಾಹರಣೆ ಹೇಳ್ಬೇಕಾದ್ರೆ ಇದು ಸಸಿ ಐತ್ರಿ. ಈ ಸಸಿ ನಾವು ತರಬೇಕಾದ್ರೆ 60 ಪೈಸಾಕ್ಕೆ ಒಂದು ಸಸಿ ತಂದೇವ್ರಿ ಸರ್. 60 ಪೈಸಾಕ್ಕೆ ಅಂದ್ರೆ 1 ಎಕರೆಗೆ 32,000 ಸಸಿ ಹತ್ತವ್ರಿ ಸರ್. ಅಂದ್ರೆ 16,000 ರೂಪಾಯಿ ನೆಟ್ಟಾಗಿ ಈ ಬರೇ ಸಸಿಗಳು ಹೋಗ್ತಾರೆ. ಉಳ್ಕಿದ ಎಲ್ಲ ಕೂಡಿಸಿ ಏನು ರಾಸಾಯನಿಕ ಗೊಬ್ಬರ ಆಗಲಿ, ಕೊಟ್ಟಿಗೆ ಗೊಬ್ಬರ ಆಗಲಿ, ಔಷಧ ಖರ್ಚ, ನೀರು ಇವೆಲ್ಲ ಕೂಡಿಸ್ಕೇಸಿಂದ ಇಲ್ಲಾಂದ್ರೂ 40 ರಿಂದ 45 ಸಾವಿರ ರೂಪಾಯಿ ಕನಿಷ್ಠ ಖರ್ಚು ಬರ್ತೈತೆ. ಇಂಥ ಪರಿಸ್ಥಿತಿ ಒಳಗೆ ಇದನ್ನ ಕುರಿ ಮೇಯಿಸೋದು, ಇದು ನೋಡ್ರಿ, ಇದು 60 ಪೈಸೆಗೆ ಬರೇ ಒಂದು ಸಸಿ ರೀ, ಇದೆಲ್ಲ ಕುರಿ ಮೇಯಿಸಿದ್ದೈತ್ರಿ. ಅಂದ್ರೆ ಎಂಥ ಮಾರಾಕ್ ಹೋದ್ರೆ ಸುದ್ದಿಗೆ ನಮಗೆ ಉಲ್ಟಾ ನಮಗೆ ಜೇಬಿನಿಂದ ನಾವು 5 ರೂಪಾಯಿ ನಮಗೆ ಲಾಸ್ ಆಗತ್ತೈತ್ರಿ. ಅದರ ಸಲುವಾಗಿ ನಾವು ಇದು ಎಮ್ಗಳ ಮತ್ತು ಇದು ಕುರಿಗಳ ಈ ಥರ ಮೇಯ್ಸ್ಕ್ಯಾಸ ಮುಂದಿನ ಬೆಳೆ ಮಾಡ್ಬೇಕಂದ ಕೆಸ ನಾವು ಎಲ್ಲ ಟಿಲ್ಲರ್ಗಿಲ್ಲ ಹೊಡಿಕೆ ಇಲ್ಲಿಗೆ ರೆಡಿ ಮಾಡ್ಬೇಕಂದ ಕೆಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.